ರೀಸೆಟ್ ಬಟನ್ ಅನ್ನ ಒತ್ತಿದೆ ಹೈಕಮಾಂಡ್ ಈಗಾಗಲೇ. ಸೊ ಸರ್ಕಾರ ರಚನೆ, ಸರ್ಕಾರದ ಭಾಗವಾಗಿ ಯಾರಿರ್ತಾರೆ ಅನ್ನುವಂತಹ ಕುತೂಹಲದ ಬೆನ್ನಲ್ಲೇ ಕೆಲವರ ಪ್ರತಿಕ್ರಿಯೆ. ಡಿಕೆ ಶಿವಕುಮಾರ್ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರೆ. ಡಿಕೆಶಿ ಹೈಕಮಾಂಡ್ ಮನವೊಲಿಕೆ ಮಾಡಿ ಸಿದ್ದರಾಮಯ್ಯ ಮನವೊಲಿಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ 40 ವರ್ಷಗಳ ರಾಜಕೀಯ ಅನುಭವ ಇದೆ, ಎಲ್ಲರನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಾರೆ. ಹಾಗೆ 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಹೈಕಮಾಂಡ್ ಅನ್ನು ಮನವೊಲಿಸಿ, ಪ್ರಮುಖವಾಗಿ ಸಿದ್ದರಾಮಣ್ಣನವರ ಮನವೊಲಿಸಿ. ಹೈಕಮಾಂಡ್ ಮನವೊಲಿಸ್ತಕ್ಕಂಥದ್ದು ಬೇರೆ ವಿಚಾರ, ಆದರೆ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಸಿದ್ದರಾಮಣ್ಣವ್ರನ್ನ ಮನವೊಲಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಭಾಳ ಮುಖ್ಯ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಅವ್ರಿಗಿರ್ತಕ್ಕಂಥ ದೀರ್ಘವಾದಂಥ 40 ವರ್ಷಗಳ ರಾಜಕೀಯ ಅನುಭವದಲ್ಲಿ ಈ ರಾಜ್ಯವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಮತ್ತು 28ಕ್ಕೆ ನಮ್ಮ ಪಕ್ಷನ ಅಧಿಕಾರಕ್ಕೆ ತರೋದ್ರಲ್ಲಿ ಇವರೆಲ್ಲರ ಆಶೀರ್ವಾದದಿಂದ, ಸಿದ್ದರಾಮಣ್ಣವ್ರು ಇರ್ಬೋದು, ಖರ್ಗೆ ಅವರು ಇರ್ಬೋದು, ಅನೇಕ ಹಿರಿಯ ಮುಖಂಡರುಗಳು ಇವರೆಲ್ಲ ಆಶೀರ್ವಾದದಿಂದ ಬಹುಶಃ ನಾನು ಅಂದ್ಕೊಂಡಿದ್ದೇನೆ ವಿರೋಧ ಪಕ್ಷಗಳಿಗೆ ನಿದ್ದೆಗೆಟ್ಟಿದ್ದಾರೆ ಅವ್ರು ಇಟ್ಕೊಂಡಿದ್ದಂಥದ್ದು ಏನೋ ಇವರೆಲ್ಲ ಕಿತ್ತಾಡ್ತಾರೆ, ನಮ್ದು ಏನೋ ಆಗ್ಬಿಡ್ತದೆ ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ರು. ನೆನ್ನೆನೂ ಕೂಡ ಏನೋ ಬೆಳವಣಿಗೆ ಆಯ್ತಂತೆ, ನಮಗೆ ಗೊತ್ತಿಲ್ಲ. ಯಾರೋ ಕೆಲವರೆಲ್ಲ ಮೆಸೇಜ್ ಕೊಟ್ಟು ಸ್ವಲ್ಪ ಡಿಲೇ ಮಾಡಿದ್ರೆ ನೀವು ಇದನ್ನು ಸ್ವೀಕಾರ ಮಾಡೋದು ರಾಜೀನಾಮೆನ ಬೇರೆ ಬೆಳವಣಿಗೆ ಆಯ್ತದೆ ಅಂತ. ಆ ಥರ ಯಾವುದೇ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗೋದಿಲ್ಲ. ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಆಮೇಲೆ ಅದರ ಮನಸ್ಥಿತಿ ಇಲ್ಲ ನಮ್ಮ ನಾಯಕರುಗಳಿಗೆ. ನಮ್ಮ ಹಿರಿಯ ನಾಯಕರು ಅನ್ಸ್ಕೊಂಡಿದ್ದಾರಲ್ಲ, ಇವಾಗ ಖರ್ಗೆ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಅವರೆಲ್ಲರಿಗೂ ಕೂಡ ಯಾವುದೇ ಬೇರೆ ರೀತಿಯಲ್ಲಿ ಪಕ್ಷವನ್ನು ದಾರಿ ತಪ್ಪಿಸ್ತಕ್ಕಂಥ ಮನಸ್ಥಿತಿ ಅವ್ರಿಗೆ ಯಾರಿಗೂ ಇಲ್ಲ. ಬಹುಶಃ ಇವರ ಆಶೀರ್ವಾದದಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ನಾವು ಅಧಿಕಾರಕ್ಕೆ ಬರ್ತೀವಿ. ನಾನು ಮತ್ತೊಮ್ಮೆ ಸಿದ್ದರಾಮಣ್ಣವ್ರಿಗೆ, ಖರ್ಗೆ ಸಾಹೇಬ್ರಿಗೆ